ಏನ್ ಮಾಡ್ಕೊಂಡಿದ್ಯಾ ನೀನು? ಹೀಗ ಮೇಕಪ್ ಮಾಡ್ಕೊಳ್ಳೋದು? ಈ ತರ ಮೇಕಪ್ ನೋಡಿದ್ರೆ ಆ ಹುಡ್ಗ ಓಡ್ ಹೋಗ್ತಾನೆ. ಅದೇ ತಾನೇ ಬೇಕಾಗಿರೋದು. ಅದಕ್ಕೆ ತಾನೇ ಈ ರೀತಿ ನಾನ್ ಮೇಕಪ್ ಮಾಡ್ಕೊಂಡಿರೋದು. ಸುಮ್ಮನೆ ನಾಟಕ ಮಾಡ್ಬೇಡ, ಮುಖ ತೊಳ್ಕೊಂಡು ಮತ್ತೆ ಮೇಕಪ್ ಮಾಡು. ಸುಮ್ನೆ ಏನೇನು ಮಾತಾಡ್ಬೇಡ. ನನ್ಗೆ ಈ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಪ್ಪಂಗೆ ಹುಡುಗನ ಹತ್ರ ಚೆನ್ನಾಗಿ ದುಡ್ಡಿದ್ರೆ ಸಾಕು, ನನ್ನನ್ನ ಮದುವೆ ಮಾಡಿಸ್ಬಿಡ್ತಾರೆ. ಹುಡ್ಗನ ಹತ್ರ ದುಡ್ಡು ಇದ್ರೆ ಒಳ್ಳೇದಲ್ವಾ? ದುಡ್ಡು ಜಾಸ್ತಿ ಇದ್ರೆ ಒಳ್ಳೇದೇನೆ, ಹಾಗಂತ ವಯಸ್ಸು ಜಾಸ್ತಿ ಆಗಿರ್ಬಾರ್ದಲ್ವಾ? ನಿನಗ್ ಹೇಗೆ ಗೊತ್ತು ಹುಡುಗನ ವಯಸ್ಸು ಜಾಸ್ತಿ ಅಂತ? ಅದು ನನಗೆ ಅಪ್ಪನ ಮಾತಿಂದ ಚೆನ್ನಾಗಿ ಗೊತ್ತಾಯ್ತು. ಹುಡುಗನ ವಯಸ್ಸು ತಿಳ್ಕೊಳ್ಳೋದಕ್ಕೆ ಅವ್ನ್ ಫೋಟೋ ನೋಡ್ಬೇಕು. ಆದ್ರೆ ಯಾರನ್ ಕೇಳಿದ್ರು ನನಗ್ ಫೋಟೋ ತೋರಿಸ್ತಾನೆ ಇಲ್ಲ. ಇದ್ರ ಅರ್ಥ ಏನು? ಹಾ, ನೋಡ್ತಾ ಇರೋ, ನನ್ನ ನೋಡ್ತಿದ್ದ ಹಾಗೆ ಹೇಗ್ ಹೆದರ್ಸಿ ಓಡಿಸ್ತೀನಿ ಅಂತ. ಸ್ವಲ್ಪ ಅಲ್ಲಿ ನೋಡಿ, ಹುಡುಗ ಸಖತ್ತಾಗಿದ್ದಾನೆ. ಅಯ್ಯಯ್ಯೋ, ಈಗೇನ್ ಮಾಡ್ಲಿ? ಇಷ್ಟ ಆಗೋದಲ್ವಾ? ಬನ್ನಿ. ನಮಸ್ತೆ. ಹಲೋ. ಬೇರೆ ಏನಾದ್ರೂ ಹೇಳಿ. ನೀವು ಇಬ್ರೇನಾ? ಹೌದು, ಏನಂದ್ರೆ ಅದು ಹುಡುಗಿ ನೋಡಕ್ಕೆ ನಾವಿಬ್ರೇ ಬಂದಿರೋದು. ಮನೆಯವರು ಅಥವಾ ಸ್ನೇಹಿತರು ಬರ್ಬೋದು ಅನ್ಕೊಂಡಿದ್ದೆ. ನಾನ್ ಗೆಳೆಯರಿಗೆ ಹಾಗೂ ಸಂಬಂಧಿಕರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋಲ್ಲ. ನಂಗೆ ಬೇರೆಲ್ಲ ಹೋಗೋದಿದೆ. ಇವ್ರಿಗೆ ಹೇಳಿ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತ. ಟೈಮ್ ವೇಸ್ಟ್ ಅಂತಿದ್ದಾರೆ ಅಂತ ನೀವು ಬೇಜಾರ ಮಾಡ್ಕೋಬೇಡಿ. ಅವ್ರು ನಿಮ್ಮನ್ನ ಇನ್ಸಲ್ಟ್ ಮಾಡೋದಿಲ್ಲ. ಅವರು ತುಂಬಾ ಬಿಸಿ. ಆಕ್ಚುಲಿ ಅವ್ರ ಹತ್ರ ತುಂಬಾ ಬಿಸ್ನೆಸ್ ಇದೆ. ಹೌದಾ? ಹಾಗ ವಿಷಯ. ಬಾರಪ್ಪ, ಒಳಗೆ ಹೋಗೋಣ. ಸಾರ್, ಒಂದು ಟೈಮ್ ಅಲ್ಲಿ ಇವರು ತುಂಬಾ ದೊಡ್ಡ ಆಕ್ಟರ್ ನಾನು ಸರ್. ಥಿಯೇಟರ್ ಕಂಪನಿ ಮಾಡಕ್ ಬಂದಿದ್ದೀನಾ? ಇದ್ರಲ್ಲಿ ಸಕ್ಕರೆ ಇಲ್ಲ. ನಾನು ಈಗ್ಲೇ ತರ್ತೀನಿ. ಮತ್ತೆ ಹಾಲು ಕಡಿಮೆ. ಆ? ಬೇರೆ ಟೀ ಮಾಡ್ಕೊಂಡ್ ಬರಕ್ಕೆ ಹೇಳ. ನೀನ್ ಮಾಡಿ ತರ್ತೀಯಾ? ಹೋಗ್ಲಿ ಬಿಡಿ. ಟೀ ಎಲ್ಲ ಬಿಡಿ, ವಿಷಯಕ್ಕೆ ಬರೋಣ. ಆ? ನಿನ್ನ ರೂಮ್ ಎಲ್ಲಿದೆ? ಆ? ಕೇಳಿಸ್ತಿಲ್ವಾ? ನಾನ್ ಕೇಳಿದೆ ನಿನ್ ರೂಮ್ ಎಲ್ಲಿದೆ ಅಂತ. ಕಮಾನ್, ನನ್ಗೆ ಸ್ವಲ್ಪ ಪ್ರೈವೇಸಿ ಬೇಕು. ಸಿಗ್ಬೋದಾ? ಕಮಾನ್. ಇದೇನ್ ನಡೀತಿದೆ? ಸರ್, ಇದು ಇವತ್ತಿನ ಜನರೇಷನ್. ಎಷ್ಟಾದ್ರೂ ಮಾಡ್ಲೇಬೇಕಲ್ವಾ? ಈಗ ಹೇಳು, ನಿನ್ ಹೆಸರೇನು? ಸಲೋಮಿ. ಎಲ್ರೂ ನನ್ನ ಸಲ್ಲು ಅಂತಾರೆ. ಯಾರೇನ್ ಕರೆದ್ರೇನು? ಹೆಸರು ಚೆನ್ನಾಗಿಲ್ಲ. ಯಾವ್ದು ಬ್ಲ್ಯಾಕ್ ಅಂಡ್ ವೈಟ್ ಫಿಲ್ಮ್ ಹೆಸರು. ಸಲೋಮಿ. ಹೆಸರು ಬಿಡು. ಎಷ್ಟು ಓದಿದ್ಯಾ ನೀನು? MBA. MBA. ಈಗ ಎಲ್ರು MBA ಮಾಡ್ಕೋತಾನೆ ಇರ್ತಾರೆ. ನೋ ಫ್ಯೂಚರ್. ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ? ಹಾ, ಹೋಗ್ತೀನಿ. ಈ ಕಾಲದ ಹುಡುಗಿಯರು ಅನ್ಕೋತಾರೆ ಐಬ್ರೋಸ್ ಮಾಡ್ಕೊಂಡು, ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡು, ಪ್ರತಿ ವಾರ ಫೇಶಿಯಲ್ ಮಾಡ್ಕೊಂಡು, ಹೀಗೆ ಲೆಗಿನ್ ಹಾಕೊಂಡ್ರೆ ಸ್ವತಃ ಐಶ್ವರ್ಯ ರಾಯ್ ಅನ್ಕೋತಾರೆ. ಐಶ್ವರ್ಯ ರಾಯ್ ಆಗೋದಷ್ಟು ಸುಲಭ ಇದ್ರಿ ಎಲ್ಲ ಹುಡುಗಿರು ಆಗೋರು. ಯಾವಾಗ ಅರ್ಥ ಮಾಡ್ಕೋತಾರೋ? ಹೇ ಮಿಸ್ಟರ್, ನನ್ನ ನೋಡಕ್ ಬಂದಿದ್ದೀರಾ, ಇನ್ಸಲ್ಟ್ ಮಾಡಕ್ ಬಂದಿದ್ದೀರಾ? ನಿಜ ಹೇಳ್ಬೇಕಂದ್ರೆ ಇಲ್ಲಿ ತನಕ ಬರೋ ಡೀಸೆಲ್ ಚಾರ್ಜ್ ಕೂಡ ನಿನ್ನ ಅಪ್ಪನಿಂದ ತಗೊಳ್ಬೇಕು. ಆಗ ಇನ್ನೊಮ್ಮೆ ಅವನು ಯಾವ ಹುಡುಗನ ಮುಂದೇನು ನಿನ್ನನ್ನು ತೋರಿಸೋದಿಲ್ಲ. ಹೇಗ್ ಮೇಕಪ್ ಮಾಡ್ಕೊಂಡಿದ್ದಾಳೆ. ಮುಖ ಕನ್ನಡಿಲ್ ನೋಡಿದ್ಯಾ? ಯಾರ್ ನಿನ್ನನ್ನು ಮದುವೆ ಮಾಡ್ಕೋತಾರೆ? ಏನ್ ವಿಶೇಷ ಇದೆ? ನಿನ್ ಮದ್ವೆ ಈ ಜನ್ಮದಲ್ಲಿ ಯಾವ ಜನ್ಮದಲ್ಲೂ ಆಗೋಲ್ಲ, ಅದು ನನ್ ಗ್ಯಾರಂಟಿ. ಅರೆ ಮಗಳೇ, ಕೊಳ್ಳಿ, ಇಲ್ಲಿ ಬನ್ನಿ. ಮನೆ ಕರೆಸ್ಕೊಂಡು ಅವಮಾನ ಮಾಡ್ತೀರಾ? ಏನ್ ಹೇಳ್ತಿದ್ಯಾ?
ಈ ತರದ ಹುಡುಗಿನ. ಆ? ನಾನು ಅವಮಾನ ಮಾಡಿದ್ನ? ಇದೆಲ್ಲ ಏನಾಗ್ತಿದೆ? ಸರ್ ನೀವು ಟೆನ್ಷನ್ ತಗೋಬೇಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೀನ್ ಯಾಕೆ ನಗ್ತಿದ್ಯಾ? ಹಲ್ ಕಿರಿಬೇಡ, ಕಿತ್ತಾಕ್ತೇನೆ. ನಿಮ್ಮ ಟೇಸ್ಟ್ ಪ್ರಕಾರ ತುಂಬಾ ಹುಡುಗಿಯರು ಇದ್ದಾರೆ, ಒಂದ್ಸಲ ನೋಡಿ ಸರ್. ನನ್ ಮದ್ವೆ ಮಾಡ್ಸೇ ಬಿಡ್ತೀಯಾ? ಇವತ್ತಿನ ಹುಡುಗಿನೇ ಕೊನೆ, ಇನ್ನೆಂದು ನನ್ ಮುಂದೆ ಈ ಸರ ಸಂಬಂಧ ತರಬೇಡ. ಆದ್ರೆ ನೀವು ಪೇಪರ್ ಅಲ್ಲಿ ಆಡ್ ಕೊಟ್ಟಿದ್ರಿ. ಆ ತರದ ಇನ್ನೂ ಆಡ್ ಕೊಡ್ತೀನಿ, ಅದನ್ ಕಟ್ಕೊಂಡ್ ನಿನ್ಗೇನು? ಹಲೋ, ಗಾಡಿ ಓಡಿಸ್ತಾ ಇದ್ದೀನಿ. ನಾನ್ ಮಾಲ್ಗೆ ಹೋಗ್ಬೇಕು, ಏನೋ ಕೊಂಡ್ಕೊಳ್ಳೋದಿದೆ. ನನ್ ಜೊತೆ ಬರ್ತೀಯಾ ಇಲ್ಲ ಇಳ್ಕೋತೀಯಾ? ಇಲ್ಲಿ ಎಲ್ಲಿ ಇಳ್ಕೊಳ್ಳಿ, ನನ್ನ ಮನೆ ಹತ್ರ ಡ್ರಾಪ್ ಮಾಡಿ. ಸರಿ ಹೋಗೋಣ ಬಾ. ಸರಿ ನೀನ್ ಹೋಗು, ನಾ ಬರ್ತೀನಿ. ಜೋ, ಇದನ್ನ ಹಿಡ್ಕೊಳ್ಳಿ, ಈಗ ಬರ್ತೀನಿ. ಜೋ, ಜೋ. ಹಾ, ಇವರು ಇಲ್ಲಿದ್ದಾರಾ? ಆದ್ರೆ ಇಲ್ಲಿ ಯಾಕೆ? ಸರ್ ಏನಾಯ್ತು ಸರ್? ಗೊತ್ತಾಯ್ತು ನನ್ಗೆ. ಏನ್ ಗೊತ್ತಾಯ್ತು? ಈ ಹುಡುಗಿನ ನೋಡಕ್ ಬಂದಿದ್ದೀರಾ ಹೌದಲ್ಲ ಸರ್? ನೀವ್ ಎಲ್ಲಿ ಹೋಗ್ತಿದ್ದೀರಾ? ಈ ಕಡೆನೆ ಬಂದಿದ್ರು. ಎಲ್ಲಿ ಹೋದ್ರು? ಸಾರಿ ಸಾರಿ, ನನ್ಗೆ ಅನ್ಸುತ್ತೆ ನೀವು ಗೊಂಬೆ ಅಂತ. ಇಲ್ಕೊಡು ಇಲ್ಕೊಡು ಇಲ್ಕೊಡು. ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು. ಇವ್ರು ಎಲ್ಲಿ ಹೋದ್ರು? ಇದು ಏನ್ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ನೀನ್ ಯಾಕೆ ಎದುರು ಬಿಡ್ತಿದ್ದಿ? ಆ ಹುಡುಗಿಯಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಕಷ್ಟ ಪಡ್ಬೇಕಾಯ್ತು ಸರ್. ನಿನ್ಗೆ ಅವಳು ಗೊತ್ತಾ? ಹಾ, ಹಾಗಾದ್ರೆ ನಿನ್ಗೇನ್ ಪ್ರಾಬ್ಲಮ್? ಅವಳು ನಿನ್ ಬಗ್ಗೆ ಕೇಳ್ತಿದ್ರೆ ಏನಂತ ಹೇಳ್ತಿದ್ದೆ ಸರ್, ಅದಕ್ಕೆ ತಪ್ಪಿಸ್ಕೊಂಡ್ ಬಂದೆ. ನಾನು ಏನ್ ಮಾಡ್ಲಿ ಸರ್? ಸರಿ, ಇದೆಲ್ಲ ಕಾರಲ್ಲಿ ಇಡು. ಇವನ್ ಈಗಂತ ಗೊತ್ತಿದ್ರೆ ನಾನು ಅಲ್ಲೇ ಇಟ್ಕೊಂಡ್ ಬಿಡ್ತಿದ್ದೆ. ಓಡಿ ಓಡಿ ಸಾಕಾಯ್ತು, ಎಲ್ಲಿ ಹೋದ್ರು ಓಡಿಸ್ತಾ ಇರ್ತಾನೆ ಇವನು. ಈಗ ಗೊತ್ತಾಯ್ತು ನೀವು ಯಾಕೆ ಮದ್ವೆ ಆಗಲ್ಲ ಅಂತ. ದಿನ ನಾನ್ ವೆಜ್ ತಿನ್ನೋ ಅವರಿಗೆ ಸೊಪ್ಪು ಸದೆ ಎಲ್ಲ ಎಲ್ಲಿ ಇಷ್ಟ ಆಗುತ್ತೆ ಹೇಳಿ? ಬಾಯ್ ಮುಚ್ಚು, ತೊಲೆ ಹರಟೆ ಮಾಡ್ತಾನೆ. ನಿನ್ ಗೊತ್ತಾ ಅವಳು ಯಾರು ಅಂತ? ಯಾರು ಸರ್? ನನ್ನ ಅವಳ ಸಂಬಂಧ ಒಂದು ದೊಡ್ಡ ಕಥೆ, ತುಂಬಾ ದೊಡ್ಡದು. ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಸರ್, ಹೇಳಿ ಸರ್. ಸರ್ ಸರ್ ನಿಲ್ಲಿ ಸರ್. ಸರ್ ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ತಿದ್ದೀರಾ ಸರ್? ಕೆಲಸ ಆಯ್ತಾ? ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲಿಯರ್. ಯಾವ ಕೆಲ್ಸಕ್ಕೆ ನಿನ್ನ ಕಳಿಸಿದ್ನೋ ಅದನ್ನು ಬೇಗ ಮುಗಿಸ್ಲಿಲ್ವಾ? ಈಗ ತಾನೇ ಹೋಗಿ ಬಂದೆ. ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು. ಓ ಹಾಗ, ಆ ಕೆಲ್ಸಕ್ಕೆ ಫ್ಲೈಟ್ ಅಲ್ಲಿ ಅಲ್ಲ, ಕಾರಲ್ಲಿ ಹೋಗಿದ್ದೆ. ಅಂತಿಂತ ಕಾರಲ್ಲ, ದುಬಾರಿ ಕಾರಲ್ಲಿ ಹೋಗಿ ಬಂದಿದ್ದೆ ನಾನು.
3 ಗಂಟೆ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿದ್ದೆ. ಕಾರಲ್ಲಿ ನಾನು ಹೇಗೆ ಕಂಟ್ರೋಲ್ ಮಾಡಿದ್ದೆ ನನ್ಗೆ ಗೊತ್ತು. ಯಾವ ಕೆಲ್ಸಕ್ಕೆ ಹೋಗಿದ್ಯೋ ಅದು ಏನಾಯ್ತು ಅಂತ ಹೇಳು. ಅಮ್ಮ ಫೋನ್ ಮಾಡ್ತಿದ್ದಾರೆ. ಯಾವ ಕೆಲಸದ ಜವಾಬ್ದಾರಿ ತಗೊಳ್ತೇನೆ ಅದನ್ನು ಪೂರ್ತಿಗೊಳಿಸ್ತೇನೆ. ನೀನ್ ಹೇಗೆ ಪೂರ್ತಿಗೊಳಿಸಿದಿ ಅದನ್ನ ನಾವು ಹೇಳ್ತೇವೆ. ಹುಡುಗಿ ತುಂಬಾ ಸುಂದರವಾಗಿದ್ದಳು. ಬೆಲ್ ಹೊಡಿತು. ಸತ್ಯ ಹೇಳ್ತಿದ್ದೀನಿ. ಕೇಳಿಸ್ಲಿಲ್ವಾ? ಕೇಳಿಸ್ತು. ಹಾಗಾದ್ರೆ ಬಾಗಿಲ್ ತೆಗಿ. ಯಾಕೆ ನಿಂತಿದ್ದೀರಾ? ಸರಿ, ನಾನೇ ಹೋಗಿ ತೆಗಿತೀನಿ. ಓಲಾಡ್ತಿದ್ದಾನೆ. ಇವನ್ಗೇನಾಯ್ತು? ಯಾಕೆ ಹೆದರ್ತಿದ್ದಾನೆ? ಹೇಳ್ತಿದ್ದಾನೆ. ಅವಳಿಗೆ ಹೇಳಿ ನಾನಿಲ್ಲ ಅಂತ. ಇಲ್ಲಿ ನೋಡಿ, ಅವಳನ್ನು ಒಳಗ್ ಬಿಡ್ಬೇಡಿ. ಯಾರದು ಅವ್ರನ್ನ ನೋಡಿ ಹೀಗೆ ಹೆದರ್ ಕೊಡ್ತಿದ್ದಾನಲ್ಲ? ನೋಡ್ತೀನಿ ಯಾವ ಕಾಡು ಪ್ರಾಣಿ ಬಂತೋ ಏನೋ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮಾರ್ನಿಂಗ್. ಜೋ, ನಿಲ್ಲಿ ನಿಲ್ಲಿ, ಅವನಿಲ್ಲ ಇಲ್ಲಿ. ನಿನ್ನೆ ಏನಾದ್ರೂ ಕೇಳಿದ್ನಾ? ಅವನಿಲ್ಲ ಇಲ್ಲಿ, ಇಲ್ಲ. ರೋಸ್, ರೋಸ್, ಯಾರಿವಳು? ಏನ್ ಮಾಡ್ತಿದ್ಯಾ? ನಡಿ ನನ್ ಜೊತೆ ಈಗ್ಲೇ. ಏನ್ ಮಾಡ್ತಿದ್ದಿ? ಕಣ್ಣ ಮುಚ್ಚಲ ಆಡ್ತಿದ್ಯಾ? ಅರೆ, ನಾನ್ ಸುಮ್ನೆ ತಮಾಷೆ ಮಾಡ್ತಿದ್ದೆ. ನನ್ನ ಫೋನ್ ಎತ್ತುದಿಲ್ಲ, ವಾಪಸ್ ಫೋನು ಮಾಡೋದಿಲ್ಲ. ಎಷ್ಟು ಮೆಸೇಜ್ ಮಾಡಿದ್ದೀನಿ ಗೊತ್ತಾ ನಿನಗೆ? ನನ್ನೇ ಆಟ ಆಡಿಸ್ತೀಯಾ? ಮಾಲ್ ನಲ್ಲಿ ಕಣ್ ತಪ್ಸಿ ಓಡಾಡ್ತಿದ್ಯಲ್ಲ, ಆಗ್ಲೇ ಅರ್ಥ ಆಯ್ತು ನನಗೆ ನಿನ್ನ ಆಟ. ಮಾಲ್? ಯಾವ ಮಾಲ್? ಇದೆಲ್ಲ ನೀನ್ ಮಾಲಲ್ಲಿ ಖರೀದಿಸಿದ್ಯಾ? ಮತ್ತೆಲ್ಲಿಂದ ತಗೊಂಡೆ? ನಾನು ಆ ಮಾಲ್ ನಿಂದಲ್ಲ, ಬೇರೆ ಮಾಲ್ ನಿಂದ ಖರೀದಿಸಿದ್ದು. ಈಗ ಜಾಸ್ತಿ ಆಯ್ತು ನಿಂದು. ಮನೆಗೆ ಹೋಗೋಣ ನಡಿ. ಈಗ್ಲೇ ಬರ್ಬೇಕಾ? ಈಗ ನನ್ ಜೊತೆಗೆ ಬರ್ಲೇಬೇಕು ನೀನು. ಬಾ. ಅರೆ, ನಿಲ್ಲು ಒಂದ್ ನಿಮಿಷ. ಬಾ. ನಿಲ್ಲು ಒಂದ್ ನಿಮಿಷ. ಎಲ್ಲೋಗ್ತಿದ್ಯಾ ನೀನು? ಅರೆ, ಆ ಹುಡುಗಿಗೆ ಸುಳ್ಳು ಹೇಳ್ಬಾರ್ದಿತ್ತು ನಾನು. ನನ್ ಬಗ್ಗೆ ಏನ್ ಯೋಚಿಸ್ಬೋದು ಅವಳು? ಓಹೋ, ಒಳ್ಳೆ ಹ್ಯಾಂಡ್ಸಮ್ ಹುಡುಗನ ಜೊತೆ ಹೋದ್ಳು. ನಿನ್ ಮಾತು ಅವಳಿಗೆ ಯಾಕೆ ಬೇಜಾರಾಗಿರುತ್ತೆ? ಆದ್ರೆ ಒಂದು ವಿಷಯ ಹೇಳಿ, ಈ ಹುಡುಗಿ ಅವನನ್ನ ಯಾಕೆ ಕರ್ಕೊಂಡು ಹೋದ್ಲು? ಛೇ. ಅರೆ, ಇದು ಕನ್ನಿಕಾ ಮಾಸ. ಅವನನ್ನ ತಡಿಬೇಕು. ನಡಿ ನಡಿ, ಬಾ, ಲಿಫ್ಟ್ ನಿಲ್ಸು. ಬಾ 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 ಬಾ, ನಡಿ ಬೇಗ ಬೇಗ. ಅರೆ, ಬೇಗ ಮಾಡು. ಬೇಗ ಮಾಡು. ಬಾ 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 ಬಾ, ಬೇಗ ಬೇಗ ಬಾ. ಓಡು. ಓಡು ಓಡು ಓಡು. ಬಾ 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 ಬಾ, ಓಡಿ, ಓಡಿ, ಓಡಿ. ಬಾ. ಅಣ್ಣ, ಬನ್ನಿ, ಬೇಗ. ಅಣ್ಣ, ಅರೆ ಓಡಿ ಓಡಿ ದೇವ್ರೇ, ಕಾಪಾಡಿ ಕಾಪಾಡಿ ನಮ್ಮನ್ನ ಕಾಪಾಡಿ. ಅಯ್ಯೋ, ಬೇಗ ಬೇಗ ಬನ್ನಿ. ಇಲ್ಲಿ. ಓಡಿ 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 ಕಾಪಾಡಿ. ಕಾಪಾಡಿ. ಮೆಟ್ಟಿಲು ಹತ್ಕೊಂಡು ಇಳಿಬಿಡಿ, ಇಳಿದ್ಬಿಡಿ. ಏನ್ ಮಾಡ್ತಿದ್ಯಾ? ಅರೆ, ದಾರಿಯಲ್ಲಿ ಸಿಕ್ತು, ಅದನ್ನ ನಾನು ಇಟ್ಕೊಂಡು ಬಂದೆ. ಮತ್ತೇನ್ ಮಾಡೋದು? ಅರೆ, ಎಸಿ ಇದನ್ನ. ಬಾ ಬಾ ಬಾ. ಓಡಿ ಇಲ್ಲಿಂದ. ಬೇಗ ಮಾಡಿ. ಓಡಿ ಓಡಿ ಓಡಿ. ಓಡಿ ಓಡಿ. ಬೇಗ ಓಡಿ. ಬೇಗ ಓಡಿ. ಬೇಗ ಬೇಗ. ಓಡಿ ಓಡಿ ಓಡಿ. ಬೇಗ ಬೇಗ ಓಡಿ. ಕಾಪಾಡಿ ಕಾಪಾಡಿ ನಮ್ಮನ್ನ ಕಾಪಾಡಿ. ನೀನ್ ಏನೂ ಟೆನ್ಷನ್ ತಗೋಬೇಡ ಜೋ. ಅಪ್ಪನ ಮೀಟ್ ಮಾಡು ಮತ್ತೆ ಡಿಸೈಡ್ ಮಾಡು, ಓಕೆನಾ? ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಲ್ಲ, ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಅಂತದೇನ್ ಪ್ರಾಬ್ಲಮ್ ಈಗ? ನೀನ್ ಯೋಚನೆನೇ ನಿನ್ ದೊಡ್ಡ ಪ್ರಾಬ್ಲಮ್. ಡ್ಯಾಡಿ, ಹಲೋ ಡ್ಯಾಡಿ. ಎಲ್ಲಿದ್ಯಾ ನೀನು? ನಾನೊಂದು ಅರ್ಜೆಂಟ್ ಕೆಲಸದ ಮೇಲೆ ಫ್ರೆಂಡ್ ಜೊತೆ ಹೊರಗಿದ್ದೀನಿ. ಅರ್ಜೆಂಟ್ ಕೆಲಸ ಬಿಟ್ಟು ಈಗ್ಲೇ ACP ಆಫೀಸ್ಗೆ ಬಾ. ACP ಆಫೀಸ್ಗೆ? ಹಾ. ಆದ್ರೆ ಯಾಕೆ ಡ್ಯಾಡಿ? ಯಾಕೆ ಏನು ಎಲ್ಲ ಆಮೇಲೆ ಹೇಳ್ತೀನಿ. ಈಗ 10 ನಿಮಿಷದಲ್ಲಿ ಅಲ್ಲಿರ್ಬೇಕಷ್ಟೇ. ನಾನು ಅಲ್ಲೇ ಸಿಗ್ತೀನಿ ನಿನ್ಗೆ. ಏನೋ ಪ್ರಾಬ್ಲಮ್ ಆಗಿದೆ. ಡ್ಯಾಡಿ ತುಂಬಾ ಟೆನ್ಷನ್ ಅಲ್ಲಿದ್ದಾರೆ. ಕೂಡ್ಲೆ ನನ್ನನ್ನು ACP ಆಫೀಸ್ಗೆ ಕರೆದಿದ್ದಾರೆ. ಮತ್ತೆ ಇವತ್ತು ಕಾರಣ ಕೊಡ್ತಿದ್ಯಾ? ಪ್ಲೀಸ್ ರೋಹ್, ನಾನು ಅಲ್ಲಿ ಹೋಗೋದು ತುಂಬಾ ಅಗತ್ಯ. ನೀ ಇವತ್ತೇ ಬಂದು ಅವ್ರನ್ನ ಮೀಟ್ ಮಾಡ್ಬೇಕು, ಆಯ್ತಾ? ಯಾ ಶ್ಯೂರ್. ರೋಸ್, ಪ್ಲೀಸ್ ಹೋಗಕ್ ಬಿಡು ನನ್ನ. ಹೋಗಕ್ ಬಿಡು, ಬಿಡು ನನ್ನ. ನೀನು ಸೀಟ್ ಬೆಲ್ಟ್ ತೆಗೆಯೋದು ಮರೆತ್ಬಿಟ್ಟೆ. ಓಕೆ, ಬಾಯ್. ಬಾಯ್. ನೀನು ಸರಿ ಹೋಗ್ಬಾರ್ದಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಆದ್ರೆ ಏನಾಯ್ತು? ನನ್ನ 30 ವರ್ಷದ ಕರಿಯರ್ ಅಲ್ಲಿ ನಾನು ಯಾರು ಮುಂದೆನೂ ತಲೆ ತಗ್ಸಿರ್ಲಿಲ್ಲ. ಆದ್ರೆ ನಿನ್ನಿಂದ ನಾನು ತಲೆ ತಗ್ಸ್ತಾ ಇದ್ದೀನಿ. ಆದ್ರೆ ಆತರ ನಾನೇನ್ ಮಾಡ್ದೆ? ಏನು ಅಂತ ಕೇಳ್ತೀಯ? ಏಯ್, ನಾನು ಹೇಳಿದ್ನಲ್ಲ, ಏನೇ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಬಾ ಅಂತ. ಮೊದಲು ಇವನು ಏನು ಹೇಳ್ತಾನಂತ ಕೇಳೋಣ ನಾವು. ಹೇಳು ಜೋ, ನನ್ನ ಜೊತೆ ಬಾ.
ಬನ್ನಿ. ವಯಸ್ಸಿಗೆ ಬಂದಿರೋ ಹುಡುಗರು ತರಲೆ ಮಾಡೋದು ಸಹಜ, ಆದ್ರೆ ಒಬ್ಬರಿಗೂ ಬೇಜಾರು ಮಾಡೋದು, ಅವಮಾನ ಮಾಡೋದು ತಪ್ಪು. ಇವ್ರು ನಿನ್ಗೆ ಗೊತ್ತಾ? ಹೇಳೋ. ನನ್ಗೆ ಗೊತ್ತಿಲ್ಲ. ಸರಿಯಾಗಿ ನೋಡ್ಬಿಟ್ಟು ಹೇಳೋ. ನನ್ಗನ್ಸುತ್ತೆ ಎಲ್ಲೋ ಇವ್ರನ್ನ ನೋಡಿದ್ದೀನಿ ಅಂತ, ಆದ್ರೆ ಸರಿಯಾಗಿ ನೆನ್ಪು ಬರ್ತಾ ಇಲ್ಲ. ಏನ್ ಜೋ, ಇವ್ರನ್ನ ಎಲ್ಲಿ ನೋಡಿದ್ಯಾ ಅಂತ ನಿನ್ಗೆ ನೆನ್ಪೇ ಇಲ್ವಾ? ಸ್ವಲ್ಪ ಮೊಬೈಲ್ ಕೊಡು. ನೀನು ಹುಡುಗಿ ನೋಡಕ್ ಹೋಗಿದ್ಯಲ್ಲ, ಅಲ್ಲಿ ಇವಳು ಫ್ರೆಂಡು ವಿಡಿಯೋ ಮಾಡಿದ್ದಾಳೆ. ಬೇರೆ ಯಾವ್ದೋ ಹುಡುಗನ್ ಜಾಗದಲ್ಲಿ ನೀನು ಹುಡುಗಿ ನೋಡಕ್ ಹೋಗಿದ್ದೆ. ಇದರ ಅರ್ಥ ಸೆಕ್ಷನ್ 490. ಅದ್ರ ಜೊತೆ ಆ ಹುಡುಗಿಗೆ ನೀವು ದೈಹಿಕ ಮತ್ತು ಮಾನಸಿಕ ನೋವು ಕೊಟ್ಟಿದ್ಯಾ, ದೈಹಿಕ ಹಿಂಸೆ ಆ ಕೊಟ್ಟ. ಹುಡುಗಿಗೆ ಸತಾಯಿಸಿದ್ಯಾ. ಸೆಕ್ಷನ್ 375. ನಿನ್ ಬಗ್ಗೆ ಈ ತರದೊಂದು ಕಂಪ್ಲೇಂಟ್ ಬಂದಿದೆ. ಇದರ ಅರ್ಥ ಜೈಲ್ನಲ್ಲಿ 12 ವರ್ಷ ಇರ್ಬೇಕಾಗುತ್ತೆ. ನಾನು ಯಾವಾಗ ನೀನು ಅವಮಾನ ಮಾಡಿದ್ದೆ? ನೀವೇ ನೋಡಿ ಸರ್, ಮೊದ್ಲು ನನ್ ಗೊತ್ತೇ ಇಲ್ಲ ಅಂತಿದ್ದ, ಈಗ ಅವಮಾನ ಯಾವಾಗ ಮಾಡ್ದೆ ಅಂತಾನೆ. ಸರ್ ನಂದು ಏನ್ ತಪ್ಪಿಲ್ಲ ಸರ್. ಪೇಪರ್ ಅಲ್ಲಿ ನಂಬರ್ ಕೊಟ್ಟಿದ್ರು, ಅದಕ್ಕೆ ನಾನು ಫೋನ್ ಮಾಡಿದ್ದೆ. ಅದಕ್ ಮುಂಚೆ ಇವನು ನೋಡಿಲ್ಲ ಸರ್. ಇದ್ರಲ್ಲಿ ನನ್ ಏನ್ ತಪ್ಪಿದೆ ಸರ್ ಹೇಳಿ? ಸರ್, ನಾನ್ ಯಾರಿಗೂ ಹರ್ಟ್ ಮಾಡ್ಬೇಕಂತ ಹೋಗಿಲ್ಲ ಸರ್. ಒಬ್ಬ ಫ್ರೆಂಡ್ಗೆ ಹೆಲ್ಪ್ ಮಾಡೋಕಂತ ಹೋಗಿದ್ದೆ. ಮಾಡೋದು ತಪ್ಪಾ ಸರ್? ವಿಷಯ ಏನಂದ್ರೆ ಜೋ, ನನಗೆ ಹುಡುಗಿ ಇಷ್ಟ ಇಲ್ಲ ಅಂದ್ರು ನಮ್ಮ ಅಮ್ಮ ಆ ಹುಡುಗಿ ಜೊತೆನೆ ಮದುವೆ ಮಾಡಿ ಬಿಡ್ತಾರೆ. ಅಂದ್ರೆ ಈಗ ಏನ್ ಮಾಡ್ತೀನಿ? ಹುಡುಗಿ ಕಡೆಯವರು ನನ್ನ ರಿಜೆಕ್ಟ್ ಮಾಡಿದ್ರೆ ಸಾಕು. ಈ ಕೆಲಸ ನೀನೇ ಮಾಡಕ್ಕಾಗೋದು. ನನ್ನ ಫ್ರೆಂಡ್ ಅಲ್ವಾ ನೀನು, ನನ್ನ ಈ ಕೆಲಸ ಮಾಡ್ಬಿಡು. ಅಯ್ಯೋ ಪಾಪದವನು. ಅರೆ ಇಲ್ಲ, ನಾನೀ ಕೆಲಸ ಮಾಡಲ್ಲಪ್ಪ. ಜೋ ನನ್ ಮಗನೇ, ನನಗ್ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಚೋಟು ಹೇಳು ಏನ್ ಮಾಡ್ತೀನಂತ. ಇವನು ನಿನ್ ಕಾಲ್ ಹಿಡಿದು ಅಳ್ತಾನೆ, ಆಮೇಲೆ ಇವನು ಬಾಯ್ ಮುಚ್ಕೊಳ್ಳ ಸಾಕು. ನೋಡು ಜೋ, ಫ್ರೆಂಡ್ಶಿಪ್ ನಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು, ಇಲ್ಲಾಂದ್ರೆ ನೀನು ಒದ್ದಾಡ್ತೀಯ ಅಷ್ಟೇ. ಸುಮ್ನೆ ಒಪ್ಕೊಂಡು ಹೆಲ್ಪ್ ಮಾಡು, ಇಲ್ಲಾದ್ರೆ ಸರಿಯಾಗಿರೋದಿಲ್ಲ. ಇದೇನ್ ಮಾಡ್ದೆ ನೀನು? ಇವನು ಏನು ತಪ್ಪು ಮಾಡಿಲ್ಲ. ಇವನು ತ್ಯಾಗ ಮಾಡಿದ್ದಾನೆ, ತ್ಯಾಗ. ನೀವ್ ಇವ್ರನ್ನ ಸಪೋರ್ಟ್ ಮಾಡ್ಬೇಡಿ ಸರ್. ಮೊದ್ಲು ಇವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ. ನಿನ್ ಮಾತ್ ಕೇಳಿದ್ರೆ ನೀನ್ ವಿರೋಧ ಪಕ್ಷಕ್ಕೆ ಸೇರಿದ್ಯಾ ಅನ್ಸುತ್ತೆ. ಸ್ವಲ್ಪ ಕರುಣೆ ತೋರಿಸು ಈ ಹುಡುಗನ ಒಂದ್ ಹುಡುಗಿ ಮನೆಗ್ ಬಂದು ಅವಳನ್ನ ಅವಮಾನ ಮಾಡೋ ಟಪೋರಿಗೆ ನೀವ್ ಸಪೋರ್ಟ್ ಮಾಡ್ತಿದ್ದೀರಾ? ನೋ 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 ನೋ. ಯಾವ ಟಪೋರಿಗೂ ಸಪೋರ್ಟ್ ಮಾಡಲ್ಲ ಈ ಸಿಂಹ. ಇಲ್ಲಿ ಪೂರ್ತಿ ಡಿಪಾರ್ಟ್ಮೆಂಟ್ ಯಾರಿಗಾದ್ರೂ ಹೆದರುತ್ತೆ ಅಂದ್ರೆ ಅದು ನಾನು, ಅದು ನಿಮ್ಗೆ ಗೊತ್ತು. ಅದಕ್ಕೆ ನಿಮ್ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದೀನಲ್ವಾ ಸರ್? ನಿಮ್ ತಂದೆನೂ ಇದಕ್ಕೆ ಒಪ್ತಾರಾ? ಅದು ಅಪ್ಪ. ಹಾ ಸರ್. ನನ್ನ ಇಕ್ಕಟ್ಟನ್ನ ಅರ್ಥ ಮಾಡ್ಕೋ. ನನ್ ಗೆಳೆಯ ಫ್ರಾಂಕ್ಲಿನ್ಗೆ ಸಹಾಯ ಮಾಡೋಕ್ ಬಂದಿದ್ದೆ, ಅದಕ್ಕೆ ಈ ರೀತಿ ಮಾಡ್ದೆ. ನೀನೇ ಯೋಚಿಸು, ನಿನ್ನಂತ ಸುಂದರವಾದ ಹುಡುಗಿನ ಅವಮಾನ ಯಾರಾದ್ರೂ ಯಾಕೆ ಮಾಡ್ತಾರೆ ಅಲ್ವಾ ಸರ್? ಕರೆಕ್ಟ್. ನಿನ್ನಲ್ಲೇನು ಕಮ್ಮಿ ಇದೆ. ಐಶ್ವರ್ಯ ಹಾಗೂ ದೀಪಿಕಾ ಕೂಡ ನಿನ್ ಮುಂದೆ ಫೇಲ್. ಹಲೋ, ನೀನು ಈ ರೀತಿ ಸ್ವೀಟ್ ಆಗಿ ಮಾತಾಡಿದ್ರೆ ನಾನು ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡ್ತೀನಾ? ನಾನು ಈ ತರ ಸ್ವೀಟ್ ಮಾತಾಡಿ ನೀನ್ ಹೊಗಳ್ತಾ ಇಲ್ಲ, ನಿಜ ಹೇಳ್ತಿದ್ದೀನಿ, ಮನಸ್ಸಿಂದ ಹೇಳ್ತಿದ್ದೀನಿ. ಓಹೋ, ಅಂದ್ರೆ ನನ್ ಹೆಸರು, ನನ್ ಮುಖ ಮತ್ತೆ ನನ್ ಅಂದ ಎಲ್ಲ ನಿನ್ಗೆ ಇಷ್ಟ ಆಯ್ತಲ್ವಾ? ಖಂಡಿತ. ಹಾಗಾದ್ರೆ ನನ್ನ ಮದುವೆ ಮಾಡ್ಕೋ. ಈಗ ನೀನೇ ತಾನೇ ಹೇಳಿದ್ದು ನನ್ ಅಂದ, ನನ್ ಓದು ಎಲ್ಲ ನಿನ್ಗೆ ಇಷ್ಟ ಆಯ್ತು ಅಂತ. ಅಲ್ಲಮ್ಮ, ಏನ್ ಮಾಡ್ತಾ ಇದ್ದೀಯಾ? ಇವನಿಗೆ ಬುದ್ಧಿ ಕಲಿಸ್ಲೇಬೇಕಪ್ಪ, ಸುಮ್ನಿರು. ಸರಿ ಬಿಡು. ಇಲ್ಲಿ ಏನ್ ನಡೀತಾ ಇದೆ? ನನ್ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಿನ್ಗೆ ಕೈ ಮುಗಿತೀನಿ. ನಾನ್ ಏನೆಲ್ಲ ವಿಷಯದಲ್ಲಿ ಸಿಕ್ಕಾಕೊಂಡಿದ್ದಂತ ನನ್ಗೆ ಗೊತ್ತಾದ್ರೆ ನೀನೇನು ಬೇರೆ ಯಾವ ಹುಡುಗಿನೂ ನನ್ನನ್ನು ಮದ್ವೆ ಆಗೋಕೆ ಒಪ್ಕೊಳ್ಳೋದಿಲ್ಲ. ಇವತ್ತು ಅಷ್ಟೇ ನನ್ಗೆ ಬೇರೆ ದಾರಿನೇ ಇರ್ಲಿಲ್ಲ. ತಪ್ಪಾಗಿ ನಿನ್ ಮನೆಗ್ ಬಂದೆ. ಒಂದು ವಿಂಡ್ ಮಿಲ್ ನಿಂದ ನನ್ನೆಲ್ಲಾ ಪ್ರಾಬ್ಲಮ್ ಶುರು ಆಯ್ತು. ಇನ್ನೊಂದ್ ಕತೆ ಹೇಳ್ತಿದ್ದಾನೆ. ನಾನು ಜೀವನದಲ್ಲಿ ಜಿಗುಪ್ಸೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳುವವನಿದ್ದೆ. ಆವಾಗ ಈ ವಿಂಡ್ ಮಿಲ್ ಪ್ರಾಜೆಕ್ಟ್ ನನ್ನನ್ನು ಉಳಿಸಿತು. ನನ್ ಬಗ್ಗೆ ತಮಾಷೆ ಮಾಡೋ ನನ್ನ ಗೆಳೆಯರು ಅವರ ಎದುರು, ಆಮೇಲೆ ನನ್ನ ತಂದೆ ನನ್ನನ್ನ ನಾಲಾಯಕ್ ಅನ್ಕೊಂಡಿದ್ರು. ಅವರ ಎದುರು ನಾನು ತಲೆ ಎತ್ತಿ ನಿಂತ್ಕೊಳ್ಳುವ ಅವಕಾಶ ಸಿಕ್ಕಿತು. ಇದೆಲ್ಲ ಒಂದು ಲಾಟ್ರಿ ತರ ಇತ್ತು. ಈ ಪ್ರಾಜೆಕ್ಟ್ ಅಲ್ಲಿ ನನ್ಗೆ 1 ರಿಂದ 1.5 ಕೋಟಿ ಲಾಭ ಆಗೋದ್ರಲ್ಲಿತ್ತು. ಬಾಯ್.
ನೀನ್ ಬಂದ್ಬಿಟ್ಯಾ? ನಿನ್ನ ಜೀವನದಲ್ಲಿರುವ ಆಸೆ ಈಗ ಪೂರ್ತಿ ಆಗ್ತಾ ಇದೆಯಪ್ಪ. ಯಾವ ಆಸೆ ಸರ್? ನಿನ್ಗೆ ಆ ಟೆಂಡರ್ ಸಿಕ್ಕಿದೆ. ಹಾಲು ಕುಡಿತೀಯಾ? ಬೇಡ ಸರ್. ನೀನು ರೋಸ್ ತರ ಹಾಲು ಕುಡಿಯೋದಿಲ್ವಾ? ಒಳ್ಳೇದು. ಎಲ್ಲರೂ ಹಾಲು ಕುಡಿದ್ರೆ ದೇಶದಲ್ಲಿ ಹಾಲೇ ಮುಗ್ದು ಹೋಗುತ್ತೆ. ನಿನ್ನ ಕಣ್ಣಲ್ಲಿ ಏನಾದ್ರೂ ಪ್ರಾಬ್ಲಮ್ಮಾ? ಇಲ್ಲ, ಹಾಗೇನಿಲ್ಲ ಸರ್. ಮತ್ತೆ ಕನ್ನಡಕ ತೆಗಿ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ಡ್ಯಾಡಿ ಸುಮ್ನಿರಿ. ನಿನಗೆ ಈ ಟೆಂಡರ್ ಸಿಕ್ಕಿರೋದು ಇವಳು ರೆಕಮೆಂಡ್ ಮಾಡಿದ್ಲು ಅಂತಲ್ಲ. ನಿನ್ನ ಪ್ರಪೋಸಲ್ ತುಂಬಾ ಇನೋವೇಟಿವ್ ಆಗಿದೆ, ಕಮಿಟಿಗೂ ತುಂಬಾ ಇಷ್ಟ Thank you, ಆಗಿದೆ. ಇವಳಿಗೆ ಥ್ಯಾಂಕ್ಸ್ ಹೇಳು. ಇವಳೇ ನಿನ್ನನ್ನು ರೆಕಮೆಂಡ್ ಮಾಡಿದಲ್ವಾ? ಥ್ಯಾಂಕ್ ಯು. ಈಗ ಕೇಳು, ಈ ಐಡಿಯಾ ನಿಂದೇ ಇರಬಹುದು, ಆದ್ರೆ ಕಾಂಟ್ರಾಕ್ಟ್ ನ ಫಾರ್ಮಾಲಿಟೀಸ್ ನೀನ್ ಒಪ್ಕೊಳ್ಳೇಬೇಕಲ್ವಾ? ಗೊತ್ತಿದೆ ಅಲ್ವಾ? Sure, sir. ಈ ಟೆಂಡರ್ಗೆ ತುಂಬಾ ರೆಪ್ಯೂಟೆಡ್ ಕಂಪನೀಸ್ ಕೊಟೇಶನ್ ಕೊಟ್ಟಿದ್ರು, ಆದ್ರೆ ನಿನಗೆ ಕೊಡ್ಬೇಕಾಗಿತ್ತು, ಅದಕ್ಕೆ ಕೊಟ್ಟಿದ್ದೇನೆ. ನಾರ್ಮಲ್ ಪ್ರೊಸೀಜರ್ ನ ಬಿಟ್ಟು ಇವಾಗ ಈ ಪ್ರಾಜೆಕ್ಟ್ ನಿನಗೆ ಕೊಡ್ತಿದ್ದೀನಿ. ಇನ್ ಮುಂದೆ ಎಲ್ಲಾ ಜವಾಬ್ದಾರಿ ನಿಂದೆ. ಥ್ಯಾಂಕ್ ಯು ಸರ್. ಇದರಲ್ಲಿ ಹೆದರ್ಕೊಳ್ಳೋದೇನಿಲ್ಲಪ್ಪ. ಈ ಕಾಂಟ್ರಾಕ್ಟ್ ನಲ್ಲಿ ಬರೀ ಒಂದೇ ಪ್ರಾಬ್ಲಮ್, ಪ್ರಾಜೆಕ್ಟ್ ಸಿಕ್ಕಿದ್ಮೇಲೆ ಕಾಂಟ್ರಾಕ್ಟರ್ಗೆ ₹1 ಕೊಡೋದಿಲ್ಲ. ವಿಂಡ್ ಮಿಲ್ ಇನ್ಸ್ಟಾಲ್ ಆಗ್ತಿದ್ದ ಹಾಗೆ ನಿನ್ನ ಬಿಲ್ ನ ಪೂರ್ತಿ ಅಮೌಂಟ್ ಸೆಟಲ್ ಮಾಡಿಬಿಡ್ತೇನೆ. ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ ಅಂತ ನನ್ಗೆ ಗೊತ್ತಿದೆ. ಮತ್ತೆ ಈ ಪ್ರಾಜೆಕ್ಟ್ಗೆ ನಿನ್ನ ಹತ್ರ ದುಡ್ಡಿದೆ ಅಂತ ರೋಸ್ ಹೇಳಿದ್ದಾಳೆ. ಮತ್ತೆ ಇದನ್ನ ಕೇಳಿ ನನಗೆ ಧೈರ್ಯ ಬಂತು. ಇದು ನನಗೆ ತುಂಬಾ ಪ್ರೆಸ್ಟಿಜಿಯಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆದ್ರೆ ಪೂರ್ತಿ ಊರಲ್ಲಿ ವಿಂಡ್ ಮಿಲ್ಸ್ ಹಾಕ್ಸ್ಬಿಡ್ತೀನಿ. ಆಮೇಲೆ ಇವರು ಆಗ್ಬಿಡುತ್ತೆ ಒಂದು ದೊಡ್ಡ ವಿಂಡ್ ಮಿಲ್ ಪಾರ್ಕ್. ಅಂಡ್ ದಟ್ ಈಸ್ ಮೈ ಡ್ರೀಮ್. ಎಲ್ಲ ವಿಂಡ್ ಮಿಲ್ ನೀನೇ ಇನ್ಸ್ಟಾಲ್ ಮಾಡ್ಬೇಕು. Okay. ಸರಿ, ಹಾಗಾದ್ರೆ ಸೈನ್ ಮಾಡು. ಯಾವ ಏಜೆನ್ಸಿ ವಿಂಡ್ ಮಿಲ್ ಅನ್ನ ಇನ್ಸ್ಟಾಲ್ ಮಾಡಿದ್ವೋ ಅವರ ರೇಟ್ ಅನ್ನೇ ನಾವು ಕೋಟ್ ಮಾಡಿದ್ದೆವು. ಅದರಿಂದಾಗಿ ನಮ್ ಟೆಂಡರ್ ಪಾಸ್ ಆಯ್ತು. ಆದ್ರೆ ಈಗ ನಮ್ಗೆ ಏಜೆನ್ಸಿಯವರಿಗೆ ₹1 ಕೋಟಿ ಕೊಡೋದಿತ್ತು. ಆದ್ರೆ ಇಷ್ಟು ಹಣ ಎಲ್ಲಿಂದ ತರೋದು? ಅದೇ ನಮ್ಮ ದೊಡ್ಡ ಸಮಸ್ಯೆ ಆಗಿತ್ತು.